ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಿಯಮ ಪಾಲಿಸಿ ಹೋಳಿ ಆಚರಿಸಿ, ಸಿಪಿಐ ಉಮೇಶ್ ಕಾಂಬ್ಳೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಲೋಚನೆ ಬೆಳೆಯಲು ವಿಜ್ಞಾನ ವಸ್ತು ಪ್ರದರ್ಶನಗಳು ಸಹಕಾರಿ, ಅಜಿತ್ ಕುಮಾರ್ ಅಂಗಡಿ. ಎಸ್ಎಸ್ಎಲ್ಸಿ ಗೆಳೆಯರ ಬಳಗದ 5ನೇ ವರ್ಷದ ಸ್ನೇಹ ಸಮ್ಮಿಲನ, ಗುರುಗಳ ಕೈಯಲ್ಲಿ ಚಾಟಿ ಏಟು ತಿಂದು ಹಳೆ ಶಾಲಾ ದಿನಗಳನ್ನು ಮತ್ತೆ ಸಂಭ್ರಮಿಸಿದ ಗೆಳೆಯರು. ಅಕ್ರಮ ಮರಳು ತಡೆಯಲು ಹೋದ ಪೊಲೀಸ್ ಪೇದೆ ಮೇಲೆ ಹಲ್ಲೆ, 2 ಮರಳು ದಂಧೆಕೋರರ ಬಂಧನ. ಮತ್ತು ಎಪಿಎಂಸಿ ಅಧಿಕಾರಿಗಳ ದಾಳಿ, ಲಾರಿ ವಶಕ್ಕೆ. ವಾರ್ತೆಗಳ ವಿವರ. ಪೊಲೀಸ್ ಇಲಾಖೆಯಿಂದ ನೀಡಲಾಗುವ ನಿಯಮಗಳನ್ನು ಪಾಲಿಸುವ ಮೂಲಕ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹಬ್ಬದ ಆಚರಣೆ ವೇಳೆ ದುರ್ನಡತೆ ಅಥವಾ ಅಹಿತಕರ ಘಟನೆಗಳು ಕಂಡುಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ಹೇಳಿದರು. ಪೊಲೀಸ್ ಇಲಾಖೆಯಿಂದ ನೀಡಲಾಗುವ ನಿಯಮಗಳನ್ನು ಪಾಲಿಸುವ ಮೂಲಕ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹಬ್ಬದ ಆಚರಣೆ ವೇಳೆ ದುರ್ನಡತೆ ಅಥವಾ ಅಹಿತಕರ ಘಟನೆಗಳು ಕಂಡುಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸದರ್ ಬಜಾರ್ ಪೊಲೀಸ್ ಠಾಣೆಯ PSI ಉಮೇಶ್ ಕಾಂಬ್ಳೆ ಹೇಳಿದರು. ಅವರು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬದ ಹಿನ್ನೆಲೆ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹೋಳಿ ಹಬ್ಬ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದ ಹಬ್ಬವಲ್ಲ, ಸರ್ವ ಧರ್ಮಗಳ ಸಮ್ಮಿಲನ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ. ಮಾರ್ಚ್ 13ರಂದು ರಾತ್ರಿ ಕಾಮದಹನ ಮತ್ತು ಮಾರ್ಚ್ 14ರಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ಸಂಪೂರ್ಣ ಹೋಳಿ ಹಬ್ಬವನ್ನು ಆಚರಣೆ ಮಾಡಬಹುದು. ಮಧ್ಯಾಹ್ನ 12ರ ನಂತರ ಮಹಾನಗರ ಪಾಲಿಕೆಯಿಂದ ನಗರದಾದ್ಯಂತ ನೀರು ಸರಬರಾಜು ಮಾಡಲಾಗುವುದು. ಮನೆಗಳನ್ನು ಸ್ವಚ್ಛಗೊಳಿಸುವುದು, ಸ್ನಾನ ಪೂಜೆ, ನಾಡಿನ ಸಂಸ್ಕೃತಿ ಸಂಪ್ರದಾಯದಂತೆ ಹಬ್ಬವನ್ನು ಆಚರಿಸಬೇಕು ಎಂದರು. ಇದಲ್ಲದೆ ಕಾಮದಹನದ ವೇಳೆ ನಗರದ ಮನೆಗಳ ಹಳೆ ಬಾಗಿಲುಗಳು, ಮನೆ ಬಳಕೆಯ ಇರಿಸಲಾಗಿರುವ ಕಟ್ಟಿಗೆಗಳನ್ನು ಕದ್ದು ತರುವುದು, ವಿದ್ಯುತ್ ದೀಪಗಳನ್ನು ಕಲ್ಲಿನಿಂದ ಹೊಡೆಯುವುದು, ಮತ್ತೊಬ್ಬರ ಮನೆಯ ದೂರದರ್ಶನದ ಕೇಬಲ್ ವೈರ್ ಅಥವಾ ವಿದ್ಯುತ್ ವೈರ್ ಕೆಳಗೆ ಕಾಮದಹನ ಮಾಡುವುದು, ವಿದ್ಯುತ್ ತಂತಿಗಳ ಕೆಳಗೆ ಕಾಮದಹನ ಮಾಡುವುದು, ಕಾಮದಹನದ ಬೆಂಕಿ ಕಿಚ್ಚಿನಲ್ಲಿ ವಾಹನಗಳ ಹಳೆ ಟೈರ್ಗಳನ್ನು ಹಾಕುವುದು, ಮದ್ಯಪಾನ ಮಾಡಿ ಮತ್ತೊಬ್ಬರಿಗೆ ತೊಂದರೆ ಕೊಡುವುದು, ಪರಿಚಯವೇ ಇಲ್ಲದಂಥ ವ್ಯಕ್ತಿಗಳಿಗೆ ಬಣ್ಣ ಎರಚುವುದು, ಬಣ್ಣಗಳಲ್ಲಿ ರಾಸಾಯನಿಕ ದ್ರವಗಳನ್ನು ಬಳಸಿ ಮತ್ತೊಬ್ಬರಿಗೆ ಎರಚಿ ಅಹಿತಕರ ಘಟನೆಗಳನ್ನು ಸೃಷ್ಟಿ ಮಾಡಿದ್ದಲ್ಲಿ ಅಂತವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಹೋಳಿ ದಹನ ಏನಿರುತ್ತಲ್ಲ, ಕಾಮದಹನ, ಅದು ರಾತ್ರಿ 10 ಗಂಟೆ ಟೈಮಿಂಗ್ ಇದೆ. 10 ಗಂಟೆ ಒಳಗೆ ಎಲ್ಲರೂ ಕಾಮದಹನವನ್ನು ಹೋಳಿನ ಮುಗಿಸ್ಬೇಕಾಗುತ್ತೆ. ರಾತ್ರಿ ಲೇಟ್ ನೈಟ್ ಮಾಡಿಕೊಂಡು ಯಾರು ಕಾಮದಹನ ಮಾಡಲಿಕ್ಕೆ ಮಾಡಬಾರ್ದು. ಆಮೇಲೆ ಸಾರ್ವಜನಿಕ ಸ್ಥಳದಲ್ಲಿ, ಎಸ್ಪೆಷಲಿ ರಸ್ತೆಯಲ್ಲಿ ಮಧ್ಯದಲ್ಲಿ ಹಾಕೊಂಡು ಕಾಮದಹನ ಮಾಡಬಾರ್ದು. ಅದ್ರ ಜೊತೆಗೆ ವೈರಿಂಗ್ಗಳ ಕಡೆ ಗಮನ ಹರಿಸ್ಬೇಕು. ಮೇಲ್ಗಡೆ ವೈರ್ಸ್ ಇರ್ತವೆ, ಅಥವಾ ಟ್ರಾನ್ಸ್ಫಾರ್ಮರ್ ಇರ್ತದೆ, ಅಥವಾ ಯಾವುದಾದ್ರೂ ಮಂದಿರ ಇರ್ತದೆ, ಮಸ್ಜಿದ್ ಇರ್ತದೆ, ಅಥವಾ ನಿಯರ್ ಬೈ ಯಾವುದೋ ಒಂದು ಸಿಲಿಂಡರ್ ಹಚ್ಚಿರ್ತಾರೆ, ಅಂಗಡಿ ಇರುತ್ತೆ, ಅಥವಾ ಜನವಸತಿ ನಿಬಿಡ ಪ್ರದೇಶ ಇರ್ತದೆ, ಅಥವಾ ಹುಲ್ಲು ಹಾಕಿರ್ತಾರೆ, ಅಥವಾ ಬೇರೆ ಬೇರೆ ಯಾವುದೋ ಪ್ರದೇಶ ಇರುತ್ತೆ. ಸಡನ್ ಆಗಿ ಬೆಂಕಿ ಹಾಕುವ ಸಾಧ್ಯತೆ ಇರ್ತದೆ. ನೀವು ದಯವಿಟ್ಟು ಅದನ್ನು ಮಾಡಬೇಕಾದ್ರೆ
ಏನು ಸಾಂಕೇತಿಕವಾಗಿ ಎಷ್ಟು ಸುಡಬೇಕು, ಸಂಪ್ರದಾಯದಂತೆ ವಿಧಿವಿಧಾನದಂತೆ ಎಷ್ಟು ಉಳಿದಿರ್ತಾರೆ. ನಾವ್ ಹೇಳಿದ್ರೆ ಏನಾಗುತ್ತೆ, ಪೊಲೀಸರು ಏನಪ್ಪಾ ಈ ರೀತಿ ಹಿಂಗ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ನಾವ್ ಹೇಳೋದು ಉದ್ದೇಶ ನಿಮಗೆ ಏನೂ ಆಗ್ಬಾರ್ದು ಅಂತ ಹೇಳಿ. ಅದ್ರ ಮುಂದೆನೆ ನೀವು ಡ್ರಿಂಕ್ಸ್ ಮಾಡ್ಕೊಂಡು ನೀವು ಅಂತಂದ್ರೆ ಎಲ್ಲರಲ್ಲ, ಎಲ್ಲ ಅದ್ರೊಳಗೆ ಹೋಗ್ಬರ್ತಾನ, ಅದು ಮಾಡೋದಂಗೆ ಬರುತ್ತೆ, ಎಲ್ಲರಿಗೂ ಬಂದ್ಬಿಡುತ್ತೆ, ಆ ಓಣಿಯವರಿಗೆ ಬಂದ್ಬಿಡುತ್ತೆ. ಮೇನ್ ರೋಡಿಗೆ ಹಚ್ಕೊಂಡಿರ್ತೀವಿ, ಮೇನ್ ಸರ್ಕಲ್ ಅಲ್ಲಿ ಹಚ್ತೀವಿ, ಈ ಕಡೆ ಹೋಗಕ್ಕಾಗಲ್ಲ, ಬರ್ಲಕ್ಕಾಗಲ್ಲ. ಯಾವ್ದೋ ಆಂಬುಲೆನ್ಸ್ ಹೋಗ್ತಾ ಇರ್ತಾರೆ, ಬೇರೆ ಯಾರಾದ್ರೂ ವಯಸ್ಸಾದ್ರೂ ಹೋಗ್ತಾ ಇದಾರೆ, ಏನೋ ಅವಘಡ ಆಯ್ತು ಅಂತಂದ್ರೆ ಅದ್ರೊಳಗೆ ಬೇರೆ ಯಾವ್ದಾದ್ರು ಕೆಮಿಕಲ್ ತಗೊಂಡ್ ಹಾಕೋದು, ಬೇರೆ ಮತ್ತೊಂದು ಏನಾದ್ರು ತಗೊಂಡ್ ಹಾಕೋದು, ಟೈರ್ಗಳನ್ನ ಹಾಕೋದು. ಟೈರ್ ಹಾಕಿಬಿಟ್ರೆ ಕಂಪ್ಲೀಟ್ ವಾತಾವರಣ ಕಲುಷಿತ ಆಗ್ತದೆ. AQI ಅಂತೇಳಿ ಬರುತ್ತೆ, ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೇಳಿ. ಅಂದ್ರೆ ಈಗ ನಾವು ಇಲ್ಲಿ AQ ಅಂತೇಳಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿದ್ರೆ ನಮ್ಮ ವಾತಾವರಣ ಶ್ವಾಸ ತಗೊಳ್ಳಿಕ್ಕೆ ಎಷ್ಟು ಯೋಗ್ಯ ಇದೆ, ಈ ಗಾಳಿ ಯೋಗ್ಯಕರ ಇದೆಯೋ ಇಲ್ಲೋ ಅಂತ ಹೇಳಿ ನಾವು ನೋಡ್ಕೋಬಹುದು. ನೀವು ಅದು ಸಹ ಮಾಡಬೇಕಾದ್ರೆ ಮನೆ ದಿವಸ ನೋಡ್ರಿ AQI ಎಷ್ಟು ಬರುತ್ತೆ ನೋಡ್ರಿ, ಏರ್ ಕ್ವಾಲಿಟಿ ಇಂಡೆಕ್ಸ್ ನಿಮಗೆ ಮಿನಿಮಮ್ ಕಿಂತ ಜಾಸ್ತಿ, ಒಂದು 10 ಪಾಯಿಂಟ್ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ಏನಾಗುತ್ತೆ, ಶ್ವಾಸಕೋಶದಲ್ಲಿ ಎಲ್ಲ ಹೋಗಿ ಎಲ್ಲ ಶ್ವಾಸಕೋಶಗಳು ಬ್ಲಾಕ್ ಆಗಿ ನಮಗೆ ನೆಗಡಿ, ಕೆಮ್ಮಿನಿಂದ ಏನ್ ಬೇಕಾದ ರೋಗಗಳು, ಲಂಗ್ಸ್ ಪ್ರಾಬ್ಲಮ್ ಸಹಿತ ಬರ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಇವೆಲ್ಲ ಪ್ರಿಕಾಷನರಿಗಳನ್ನ ನೀವು ತಗೋಬೇಕಾಗುತ್ತೆ. ಆಮೇಲೆ ಯಾರ್ಯಾರು ಯಾವ ಪ್ಲೇಸ್ ಅಲ್ಲಿ ನೀವು ಕಾಮದಾನ ಮಾಡಿದ್ರೆ ಎಲ್ಲಾನು ಸಹಿತ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಕೊಡ್ಬೇಕು. ನೀವು ಕೊಟ್ಟಾಗ ಮಾತ್ರ ನಾವಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ಹಾಕ್ತೀವಿ. ನೀವು ಕೊಡ್ಲಾರ್ದೆ ನಿಮ್ಮಷ್ಟೇ ನೀವು ಮಾಡ್ಕೊಂಡ್ರೆ ಅಲ್ಲಿ ಏನಾರ ಹೆಚ್ಚುಗಡಿ ಮಾಡಿದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮವನ್ನ ನಾವು ತಗೊಳ್ಬೇಕಾಗುತ್ತೆ. ಆಮೇಲೆ ನಾವು ಬೇರೆ ಬಂದೋಬಸ್ತು ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೇನೆ ನಾವು ಮುನ್ಸಿಪಾಲಿಟಿ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ನೀರು ಬಿಡ್ಲಿಕ್ಕೆ ವ್ಯವಸ್ಥೆ 12 ಗಂಟೆಗೆ ಕೇಳ್ತಾ ಇದೀವಿ. 12 ಗಂಟೆಗೆ ನೀರು ಬಿಟ್ರೆ ಅಂದ್ರೆ ನಿಮ್ಗೆ ಏನೈತೆ ಬಡ ನಿಮ್ದು ಬಟ್ಟೆ ತೊಳ್ಕೊಳ್ಳೋದು, ನೀರಿನ ಡೈಲಿ ಏನ್ ಮಾಡ್ಬೇಕಂತ ಅವೆಲ್ಲನೂ ವಿಷಯ ಮಾಡ್ಕೊತಾರೆ. ನೀರು ಗೊತ್ತಾಗಿದೆಯಲ್ಲ ಎಲ್ಲರಿಗೂ, ಪ್ರತಿ ವರ್ಷ ಮಾಡ್ತೀವಿ. ನೀರಿನ ಕರೆಕ್ಟ್ 12 ಗಂಟೆಗೆ ಬಿಟ್ಟು ಅಂದ್ರೆ ಎಲ್ಲಾನು ಕ್ಲೋಸ್ ಆಗುತ್ತೆ. ಅವ್ರವ್ರು ತೊಳ್ಕೊಂಡು ಮುಗಿಸ್ಕೊಂಡು ಏನ್ ಮಾಡ್ತಾರೆ, ಪೀಸ್ಫುಲ್ ಆಗಿ ಹೋಗ್ತಾರೆ. ಆಮೇಲೆ ಎಲ್ಲ ನದಿಯಲ್ಲಿ ಎಲ್ಲ ಈಸಾಡ್ಲಿಕ್ಕೆ ಹೋಗ್ಬಿಡಿ. ಮತ್ತೆ ಅದೇ ಹೇಳ್ತೇವೆ ನಾವು, ಯಾಕಂದ್ರೆ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ, ಇಲ್ಲ ನೀರಿನ ಟ್ಯಾಂಕಿಗಳಲ್ಲಿ ಹೋಗಿ, ಅಲ್ಲ ಕುಡಿಯೋ ನೀರು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಎಲ್ಲ ಕಡೆ ಹೋಗಿ ನಾವು ಏನ್ ಮಾಡ್ತೀವಿ, ಬಣ್ಣ ಮೈ ಮ್ಯಾಗ ಹಾಕೊಂಡು ಅದ್ರೊಳಗೆ ಜಿಗಿದಿದೆ ಆದ್ರೆ ನಾಳೆ ಅದೇ ನೀರು ನಾವು ಫಿಲ್ಟರ್ ಆಗಿ ಮನೆಗೆ ಬರ್ತೇವೆ. ಅದೇ ನೀರನ್ನ ನಾವು ಬಳಸ್ಬೇಕಾಗುತ್ತೆ. ನಾವು ಸುಮ್ಮನೆ ನನಗೇನಾಗದೆ ಕೂಡ ನಾನು ಒಬ್ಬನ ಜಿಗಿದ್ರೆ ಏನಾಗುತ್ತೆ ಅಂತಂದ್ರೆ ಇಡೀ ಊರಿಗೆ ಅದೆಲ್ಲ ಕಲುಷಿತ ನೀರು ಹೋಗುತ್ತೆ, ಎಲ್ಲರಿಗೂ ಸಹಿತ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಆದ ಕಾರಣ ಈ ಹೋಲಿ ಸಭೆಯ ಪ್ರಾರಂಭದಲ್ಲಿ ಪ್ರಮುಖರಾದ ಎನ್ ಮಹಾವೀರ್, ನಜೀರ್ ಪಂಜಾಬಿ, ಶ್ರೀನಿವಾಸ್ ಪತಂಗೆ, ರಸೂಲ್ ಸಾಬ್ ಮಾತನಾಡಿದರು. ಹೋಳಿ ಹಬ್ಬವು ಪುರಾತನ ಕಾಲದಿಂದಲೂ ಜರುಗುತ್ತಾ ಬಂದಿರುವ ಬಹುದೊಡ್ಡ ಹಬ್ಬವಾಗಿದೆ. ಈ ಹಬ್ಬ ಹಿಂದೂ, ಇಸ್ಲಾಂ ಮತ್ತು ಕ್ರೈಸ್ತ ಸರ್ವರು ಸಂತೋಷದಿಂದ ಆಚರಿಸುವಂತಹ ಹಬ್ಬವಾಗಿದೆ. ಆದರೆ ಪ್ರಸ್ತುತ ಯುವ ಪೀಳಿಗೆ ಗುಲಾಲ್ ಬಣ್ಣವನ್ನು ಅಲ್ಲದೆ ಇನ್ನುಳಿದ ರಾಸಾಯನಿಕ ದ್ರವಗಳನ್ನು ಬಳಸದೆ ಶುದ್ಧ ಗುಲಾಲ್ ಪೌಡರ್ ಬಣ್ಣವನ್ನು ಒಬ್ಬರಿಗೊಬ್ಬರು ಎರಚಿ ಹಬ್ಬವನ್ನು ಆಚರಿಸಬೇಕಾಗಿದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ನರಸಮ್ಮ, ಶ್ಯಾಮ್, ಶ್ರೀನಿವಾಸ್, ಚಾಂದ್, ಬಸವರಾಜ್, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಾದ ಸೂರಿ, ಶ್ಯಾಮ್, ಶರಣಬಸವ, ಪ್ರಭು ನಾಯಕ್ ಸೇರಿದಂತೆ ಹಲವರು ಇದ್ದರು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ, ಪ್ರಶ್ನೆ ಕೇಳುವಂತಹ ಕುತೂಹಲ ಭಾವನೆ ಜೊತೆಗೆ ವಿದ್ಯಾಭ್ಯಾಸ ಮಾಡುವಾಗ ಅವರಲ್ಲಿ ಹೊಸ ಆಲೋಚನೆಗಳು ಮೂಡಲಿಕ್ಕೆ ವಿಜ್ಞಾನ ವಸ್ತು ಪ್ರದರ್ಶನಗಳು ಮತ್ತು ವಿಜ್ಞಾನ ಸಂವಹನಗಳು ಬಹಳ ಸಹಕಾರಿಯಾಗಲಿವೆ ಎಂದು ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕ್ಯೂರೇಟರ್ ಅಜಿತ್ ಕುಮಾರ್ ಅಂಗಡಿ ಹೇಳಿದರು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ, ಪ್ರಶ್ನೆ ಕೇಳುವಂತಹ ಕುತೂಹಲ ಭಾವನೆ ಜೊತೆಗೆ ವಿದ್ಯಾಭ್ಯಾಸ ಮಾಡುವಾಗ ಅವರಲ್ಲಿ ಹೊಸ ಆಲೋಚನೆಗಳು ಮೂಡಲಿಕ್ಕೆ ವಿಜ್ಞಾನ ವಸ್ತು ಪ್ರದರ್ಶನಗಳು ಮತ್ತು ವಿಜ್ಞಾನ ಸಂವಹನಗಳು ಬಹಳ ಸಹಕಾರಿಯಾಗಿವೆ ಎಂದು ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅಜಿತ್ ಕುಮಾರ್ ಅಂಗಡಿ ಹೇಳಿದರು. ಅವರು ಇಂದು ತಿಮ್ಮಾಪುರ ಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಹೊಸ ಆಲೋಚನೆ ಮಾಡಲು ಹಾಗೂ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಲು ಇಂತಹ ಪ್ರದರ್ಶನಗಳು ಬಹಳ ಸಹಕಾರಿಯಾಗುತ್ತವೆ. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು ಜ್ಞಾನವನ್ನು ನೀಡುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ತಿಳಿಸಿದರು.
ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದು ಆ ಭಾಗ ಕಪ್ಪಾಗಿ ಕಾಣುತ್ತದೆ. ಇದನ್ನು ಚಂದ್ರಗ್ರಹಣ ಎನ್ನುವರು. ಚಂದ್ರಗ್ರಹಣ ಯಾವಾಗಲೂ ಹುಣ್ಣಿಮೆಯಿಂದ ನಡೆಯುತ್ತದೆ. ಧನ್ಯವಾದ. ಸೂರ್ಯ ಒಂದು ನಕ್ಷತ್ರ. ಸೂರ್ಯನ ಸುತ್ತ ಒಟ್ಟು 8 ಗ್ರಹಗಳು ಸುತ್ತುತ್ತವೆ. ಸುತ್ತ ಉಪಗ್ರಹಗಳು ಸುತ್ತುತ್ತವೆ. 1ನೇ ಗ್ರಹ ಬುಧ ಗ್ರಹ, 2ನೇ ಗ್ರಹ ಶುಕ್ರ ಗ್ರಹ. ನೀರು ಇರುವ ಏಕೈಕ ಗ್ರಹ ಮತ್ತಿದನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ. ಮತ್ತಿದಕ್ಕೆ ಉಪಗ್ರಹ ಇದೆ. ಭೂಮಿಯ ಉಪಗ್ರಹ ಚಂದ್ರ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಪುರ ಶಾಲೆಯಲ್ಲಿ ಮಕ್ಕಳಿಂದ ತಯಾರಿಸಿದಂತಹ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಇದರಲ್ಲಿ ಮಕ್ಕಳೇ ಮಾಡಿದಂತಹ ಮಕ್ಕಳು ಬಹಳ ಖುಷಿಯಿಂದ ಮಾಡಲೆಂಬ ಉದ್ದೇಶಕ್ಕಿಂತ ಇಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಶಾಲೆಯಲ್ಲಿ ಹಮ್ಮಿಕೊಳ್ತಿದ್ದೇವೆ. ಇದಕ್ಕೆ ನಮ್ಮ ಶಿಕ್ಷಕರ ಪರಿಶ್ರಮ ಮತ್ತು ಮಕ್ಕಳ ಪರಿಶ್ರಮ ಬಹಳಷ್ಟಿದೆ. ಅವರೆಲ್ಲರ ಸಹಾಯದಿಂದ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮನ ನಡೆಸ್ತಾ ಬಂದಿದ್ದೇವೆ. ಇದರಲ್ಲಿ ನಾವು ಒಂದೊಂದು ಕಾರ್ಯಕ್ರಮದಲ್ಲಿ ಒಂದು ಮಕ್ಕಳೇನಪ್ಪ ಅಂತಂದ್ರೆ ಅದರಲ್ಲಿ ತೊಡಗಿಸಿಕೊಳ್ಳೋಕೆ ಮುಖ್ಯ ಆಗಿರ್ತದೆ. ನಾವು ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳು ತೊಡಗಿಸಿಕೊಳ್ಬೇಕು, ನಮ್ಮನ್ನು ತಾವು ಕಲಿಬೇಕು. ಕಲಿಯೋದ್ರ ಮೂಲಕ ಏನಪ್ಪ ಅಂತಂದ್ರೆ ವಿಜ್ಞಾನವನ್ನು ಪ್ರಚಾರ ಮಾಡೋಕ್ಕಾಗಲ್ಲ. ವಿಜ್ಞಾನ ಕೇವಲ ಪ್ರತಿಷ್ಠಿತ ಶಾಲೆಗಳಲ್ಲಿ ಮಾತ್ರ ನಾವು ಕಾಣುತ್ತೀವಿ. ಹಂಗಾಗಿ ನಾವು ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಂದನೇ ಕಾರ್ಯಕ್ರಮಗಳು ಮಾಡಿಸೋದ್ರ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ಪ್ರಯತ್ನ ಮಾಡ್ತೀವಿ. ಸಿ ವಿ ರಾಮನ್ ಆಗಿರ್ಬೋದು, ನ್ಯೂಟನ್ ಇರ್ಬೋದು, ಮತ್ತು ಎಲ್ಲ ವಿಜ್ಞಾನಿಗಳು ಬಡತನದಲ್ಲಿ ಅವರು ನೋಡುವಂಥ ದೃಷ್ಟಿಕೋನದಿಂದ ವಿಜ್ಞಾನ ಬೆಳೆದ ಹೊರತಾಗಿ ಯಾವುದೇ ದೊಡ್ಡ ದೊಡ್ಡ ವಸ್ತುಗಳಿಂದ ದೊಡ್ಡ ದೊಡ್ಡ ಹಣದ ಸಂಪತ್ತಿನ ಮುಂದೆ ವಿಜ್ಞಾನ ಬೆಳೆಯಕ್ಕೆ ಸಾಧ್ಯ ಇಲ್ಲ. ನೋಡುವ ದೃಷ್ಟಿಕೋನ ಬದಲಾಗಬೇಕು, ಅವರ ಯೋಚನೆ ಶಕ್ತಿ ಬೆಳಿಬೇಕು. ಅಂತಹ ಶಕ್ತಿಯನ್ನು ಪ್ರೇರಣೆ ಆಗಲಿ ಎಂಬ ಉದ್ದೇಶಕ್ಕಿಂತ ಮಕ್ಕಳು ಮತ್ತು ಶಿಕ್ಷಕರ ಎಲ್ಲರೂ ಒಗ್ಗಟ್ಟಾಗಿ ಎಂಬುದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿ ತಮ್ಮೆಲ್ಲರಿಗೆ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಿಮ್ಮಾಪುರಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ವಿಜ್ಞಾನ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಸೊ ಈ ವಿಜ್ಞಾನ ದಿನಾಚರಣೆಗೆ ನಾನು ನಿರಂತರವಾಗಿ ಪ್ರತಿ ವರ್ಷ ಭೇಟಿ ನೀಡ್ತಾ ಇದ್ದೇನೆ. ಪ್ರತಿ ವರ್ಷ ಮಕ್ಕಳು ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಹೆಚ್ಚಿನ ಮಿಗಿಲಾದಂತಹ ಒಂದು ಮಾದರಿಗಳನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಇದನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಸೊ ಮಕ್ಕಳಲ್ಲಿ ತುಂಬ ವೈಜ್ಞಾನಿಕ ಚಿಂತನೆ ಮೂಡಿಸುವಲ್ಲಿ ಇಲ್ಲಿ ಶಿಕ್ಷಕ ವೃಂದದವರು, ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತ ಮಂಡಳಿಯವರು ಬಹಳ ವ್ಯವಸ್ಥಿತವಾದಂಥ ಎಫರ್ಟ್ಸ್ ಇಲ್ಲಿ ಹಾಕ್ತಾ ಇರೋದು ಕಂಡು ಬರ್ತದೆ. ಸೊ ಇಂಥ ಶಾಲೆಯಲ್ಲಿ ಪ್ರತಿ ವರ್ಷ ನನ್ನನ್ನು ಹೀಗೆ ಆಹ್ವಾನಿಸ್ತಾ ನಾನು ಪ್ರತಿ ಸಲ ಈ ಕಾರ್ಯಕ್ರಮದ ಭಾಗಿಯಾಗಬೇಕಂತ ನಾನು ಸಂತೋಷದಿಂದ ವ್ಯಕ್ತಪಡಿಸ್ತೀನಿ. ಸರ್, ಗೌರ್ಮೆಂಟ್ ಶಾಲೆ ಹುಡುಗರು ಇಷ್ಟು ಚಂದ ಮಾಡ್ತಾರೆ ಅಂದರೆ ಏನು ಅನಿಸ್ತದೆ? ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಈ ಥರ ಉತ್ತಮವಾದಂತಹ ಮಾದರಿಗಳನ್ನು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಸಿಆರ್ಸಿ ಸಂಯೋಜಕರು ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು
ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕಿ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸುಮಾರು 43 ವರ್ಷಗಳ ಹಿಂದೆ ಒಂದೇ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರೈಸುವ ಗೆಳೆಯರ ಬಳಗವೊಂದು ಒಟ್ಟುಗೂಡಿ 80ರ ಆಸುಪಾಸಿನಲ್ಲಿರುವ ತಮ್ಮ ಹಳೆಯ ಗುರುಗಳ ಕೈಯಲ್ಲಿ ಸಿಹಿಯಾದ ಚಾಟಿ ಏಟನ್ನು ತಿನ್ನುವ ಮೂಲಕ ತಮ್ಮ ಹಳೆಯ ಶಾಲಾ ದಿನಗಳನ್ನು ಮೆಲುಕು ಹಾಕಿದ ಅಪರೂಪದ ಕಾರ್ಯಕ್ರಮವೊಂದು ನಗರದಲ್ಲಿ ಜರುಗಿದೆ. ಸುಮಾರು 43 ವರ್ಷಗಳ ಹಿಂದೆ ಒಂದೇ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರೈಸಿರುವ ಗೆಳೆಯರ ಬಳಗವೊಂದು ಒಟ್ಟುಗೂಡಿ 80ರ ಆಸುಪಾಸಿನಲ್ಲಿ ಇರುವ ತಮ್ಮ ಹಳೆಯ ಗುರುಗಳ ಕೈಯಲ್ಲಿ ಸಿಹಿಯಾದ ಚಾಟಿ ಏಟನ್ನು ತಿನ್ನುವ ಮೂಲಕ ತಮ್ಮ ಹಳೆಯ ಶಾಲಾ ದಿನಗಳನ್ನು ಮೆಲುಕು ಹಾಕಿದ ಅಪರೂಪದ ಕಾರ್ಯಕ್ರಮವೊಂದು ನಗರದಲ್ಲಿ ಜರುಗಿದೆ. 1981-82ನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪೂರೈಸಿರುವ ಸಿರುವಾರ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸತತ 5 ವರ್ಷಗಳಿಂದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬಂದಿದ್ದು, ಈ ಬಾರಿ ತಮ್ಮ ಶಾಲಾ ಗುರುಗಳಾದ ಜಿ ಬಸವರಾಜ್ ನಿವೃತ್ತ ವಿಜ್ಞಾನ ಶಿಕ್ಷಕರು ಅವರನ್ನು ಕರೆಸುವ ಮೂಲಕ ಕಾರ್ಯಕ್ರಮದ ಕಳೆ ಮತ್ತು ಮೆರುಗನ್ನು ಹೆಚ್ಚಿಸಿದ್ದಾರೆ. ಅನ್ನ ನೀಡುವ ರೈತರಿಂದ ಹಿಡಿದು ನ್ಯಾಯ ನೀಡುವ ನ್ಯಾಯಾಧೀಶರವರೆಗೆ ಎಲ್ಲಾ ಬಗೆಯ ವೃತ್ತಿಯವರು ಈ ಬ್ಯಾಚಿನಲ್ಲಿ ಇರುವುದು ವಿಶೇಷವಾಗಿದ್ದು, ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಇದ್ದು ಬಡ್ತಿಗಳ ಮೂಲಕ ಈಗ ಉನ್ನತ ಸ್ಥಾನಮಾನಗಳನ್ನು ತಲುಪಿರುವ ಕೆಲವರು ಇತ್ತೀಚೆಗಷ್ಟೇ ನಿವೃತ್ತರಾಗಿದ್ದಾರೆ. ಇನ್ನು ಕೆಲವರು ನಿವೃತ್ತಿಯ ಅಂಚಿನಲ್ಲಿ ಇದ್ದಾರೆ. ಬಹುತೇಕ ಮಕ್ಕಳ ವಿದ್ಯಾಭ್ಯಾಸ, ವಿವಾಹಗಳನ್ನು ಪೂರೈಸಿ ಮೊಮ್ಮಕ್ಕಳನ್ನು ಆಡಿಸುವ ವಯಸ್ಸಿನಲ್ಲಿ ಇರುವ ಇವರು ಗುರುಗಳ ಸಮ್ಮುಖದಲ್ಲಿ ತಾವು ಮತ್ತೆ ಮಕ್ಕಳಾಗಿ ತುಂಟತನ ತೋರುವ ವಿದ್ಯಾರ್ಥಿಗಳಾಗಿ ಸುಮಧುರ ಕ್ಷಣಗಳನ್ನು ಪರಸ್ಪರ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಯಾಚಿನ ಗುರುಗಳು ಹಾಗೂ ನಿವೃತ್ತ ವಿಜ್ಞಾನ ಶಿಕ್ಷಕರಾದ ಜಿ ಬಸವರಾಜ್ ಅವರು ಮಾತನಾಡಿ, ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಶ್ರೇಷ್ಠ ವೃತ್ತಿ ಎಂದು ಕರೆಯಲಾಗುತ್ತದೆ. ಸಮಾಜಕ್ಕೆ ಬೇಕಾದ ಉತ್ತಮ ನಾಗರಿಕರನ್ನು, ದೇಶಕ್ಕೆ ಬೇಕಿರುವ ಸಂಪನ್ಮೂಲ ವ್ಯಕ್ತಿಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಅವರ ಮೇಲಿರುತ್ತದೆ. ಅಂತಹ ಒಂದು ವೃತ್ತಿಯನ್ನು ಪೂರೈಸಿ ಅದರಲ್ಲಿ ಯಶಸ್ವಿಯಾಗಿದ್ದೇನೆ ಅನ್ನೋದಕ್ಕೆ ನೀವುಗಳೇ ಸಾಕ್ಷಿ. ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಆಸೆ ಮತ್ತು ತುಡಿತ ಪ್ರತಿಯೊಬ್ಬರಲ್ಲೂ ಇರಬೇಕು. ಆ ನಿಟ್ಟಿನಲ್ಲಿ ತಮ್ಮ ತಮ್ಮ ಕಾರ್ಯ ಕ್ಷೇತ್ರದಲ್ಲಿ ಇದ್ದು ಸಮಾಜಕ್ಕೆ ಒಂದು ಸಂಪನ್ಮೂಲದಂತೆ ಬೆಳೆದಿರುವ ತಮ್ಮೆಲ್ಲರಿಗೂ ಅಭಿನಂದನೆಗಳು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ನಿವೃತ್ತರಾಗಿರುವ ಬಳಗದ ವೈಜ್ಞಾನಿಕ ಅಧಿಕಾರಿ NTPCL ಗುಜರಾತ್ ಬಸವರಾಜ್ ಗುಂಡಪ್ಪ, ಸಹಾಯಕ ಅಭಿಯಂತರರಾದ KPCL RTPC ಶಕ್ತಿನಗರ ರಾಮಕೃಷ್ಣ ಅತ್ನೂರು, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ತಾಯಣ್ಣ ರಾಥೋಡ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ನಡುವೆ ನಿಧನರಾದ ಬಳಗದ ಸ್ನೇಹಿತರಾದ ದಿವಂಗತ ನರೇಂದ್ರ ಗಿರಿಸಾಗರ್, ಎರಮರಸ್,
ದಿವಂಗತ ಅಬ್ದುಲ್ ಖಾದರ್, ದಿವಂಗತ ನಾಗಭೂಷಣ್ ಶೆಟ್ಟಿ ಸೇರಿದಂತೆ ಇತರರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಆರ್.ಕೆ. ಜಯಸೂರ್ಯ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಹೋದ ಮಾನ್ವಿ ಠಾಣೆಯ ಮುಖ್ಯ ಪೊಲೀಸ್ ಪೇದೆ ಲಕ್ಷ್ಮಣ್ ಇವರ ಮೇಲೆ ಬುರಹಾನ್ಪುರ ಗ್ರಾಮದ ಈರಣ್ಣ ನಾಯಕ್ ಮತ್ತು ದೇವರಾಜ್ ನಾಯಕ್ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಲಪರ್ವಿ ಗ್ರಾಮದಲ್ಲಿ ಜರುಗಿದೆ. ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಹೋದ ಮಾನ್ವಿ ಠಾಣೆಯ ಮುಖ್ಯ ಪೊಲೀಸ್ ಪೇದೆ ಲಕ್ಷ್ಮಣ್ ಇವರ ಮೇಲೆ ಬುರಾನ್ಪುರ ಗ್ರಾಮದ ಈರಣ್ಣ ನಾಯಕ್ ಮತ್ತು ದೇವರಾಜ್ ನಾಯಕ್ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಲಪರ್ವಿ ಗ್ರಾಮದಲ್ಲಿ ಜರುಗಿದೆ. ಚಿಕ್ಕಲಪರ್ವಿ ಗ್ರಾಮದ ಬಳಿಯ ತುಂಗಭದ್ರಾ ನದಿ ಈರಣ್ಣ ನಾಯಕ್ ಮತ್ತು ದೇವರಾಜ್ ನಾಯಕ್ ಇವರು ಇಬ್ಬರು ಸಹೋದರರು ತಮ್ಮ ಟ್ರ್ಯಾಕ್ಟರ್ನಲ್ಲಿ ಅಕ್ರಮವಾಗಿ ಮರಳು ತುಂಬಿಕೊಂಡು ಸಾಗಾಣಿಕೆ ಮಾಡುತ್ತಿದ್ದಾಗ ಚಿಕ್ಕಲಪರ್ವಿಯ ಚೆಕ್ಪೋಸ್ಟ್ ಬಳಿ ಕರ್ತವ್ಯದಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಲಕ್ಷ್ಮಣ್ ಅವರು ಅಕ್ರಮ ಮರಳು ಟ್ರ್ಯಾಕ್ಟರ್ ತಡೆದು ರಾಯಲ್ಟಿ ಚೆಕ್ ಮಾಡಲು ಹೋದಾಗ ಈರಣ್ಣ ನಾಯಕ್ ಮತ್ತು ದೇವರಾಜ್ ನಾಯಕ್ ಎಂಬ ಸಹೋದರರು ಏಕಾಏಕಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಎಸಗಿ ಅವಾಚ್ಯವಾಗಿ ಬೈದು ಸಮವಸ್ತ್ರ ಎಳೆದಾಡಿ ಎದೆಗೆ ಪೆಟ್ಟಾಗುವಂತೆ ಗುದ್ದಿ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ವೀರೇಶ್ ನಾಯಕ್ ಹಲ್ಲೆಗೊಳಗಾದ ಲಕ್ಷ್ಮಣ್ ಇವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮುಖ್ಯ ಪೊಲೀಸ್ ಪೇದೆ ಲಕ್ಷ್ಮಣ್ ನೀಡಿರುವ ದೂರಿನ ಮೇರೆಗೆ ಹಲ್ಲೆ ನಡೆಸಿರುವ ಈರಣ್ಣ ನಾಯಕ್ ಮತ್ತು ದೇವರಾಜ್ ನಾಯಕ್ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿ ಇಬ್ಬರನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ನಗರದ ಗಂಗಾವತಿ ಮುಖ್ಯ ರಸ್ತೆಯ ಮಾರ್ಗವಾಗಿ ದಾಖಲೆ ಇಲ್ಲದ 250 ಭತ್ತದ ಚೀಲಗಳನ್ನು ಹೊತ್ತು ಸಾಗಿಸುತ್ತಿದ್ದ ಲಾರಿಯನ್ನು ಎಪಿಎಂಸಿ ಅಧಿಕಾರಿಗಳು ವಶಪಡಿಸಿಕೊಂಡ ಘಟನೆ ಮಂಗಳವಾರ ನಡೆದಿದೆ. ನಗರದ ಗಂಗಾವತಿ ಮುಖ್ಯ ರಸ್ತೆಯ ಮಾರ್ಗವಾಗಿ ದಾಖಲೆ ಇಲ್ಲದ 250 ಭತ್ತದ ಚೀಲಗಳನ್ನು ಹೊತ್ತು ಸಾಗಿಸುತ್ತಿದ್ದ ಲಾರಿಯನ್ನು ಎಪಿಎಂಸಿ ಅಧಿಕಾರಿಗಳು ವಶಪಡಿಸಿಕೊಂಡ ಘಟನೆ ಇಂದು ನಡೆದಿದೆ. ಎಪಿಎಂಸಿ ಪರವಾನಿಗೆ ಸೇರಿ ಅಗತ್ಯ ದಾಖಲೆಗಳು ಇಲ್ಲದೆ ತಾಲೂಕಿನ 7ನೇ ಮೈಲ್ ಕ್ಯಾಂಪ್ನ ಗೋದಾಮಿನಿಂದ ಭತ್ತದ ಚೀಲಗಳನ್ನು ತುಂಬಿಕೊಂಡು ಕಾರ್ಟಿಗಿಯ ಲಕ್ಷ್ಮೀ ಶ್ರೀನಿವಾಸ್ ರೈಸ್ ಮಿಲ್ಲಿಗೆ ಸಾಗಾಣಿಕೆ ಮಾಡುತ್ತಿರುವ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಗರದ ಗಂಗಾವತಿ ಮುಖ್ಯ ರಸ್ತೆಯಲ್ಲಿ ಎಪಿಎಂಸಿಯ ಕಾರ್ಯದರ್ಶಿ ರವಿಚಂದ್ರ ಲಾರಿ ನಿಲ್ಲಿಸಿ ಪರಿಶೀಲನೆ ನಡೆಸಿದ್ದು ಚಾಲಕ ವೆಂಕಟೇಶ್ ಸೇರಿ ಲಾರಿ KA 25B 2380 ಅನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಲಾರಿಯ ಮಾಲೀಕ ಅಧಿಕೃತವಾಗಿ ಗೊತ್ತಾಗಿಲ್ಲ. ಅವರಿಂದ ದಾಖಲೆಗಳನ್ನು ಪಡೆಯುತ್ತೇವೆ ಎಂದು ಎಪಿಎಂಸಿ ಅಧಿಕಾರಿಗಳು ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿಯಮ ಪಾಲಿಸಿ ಹೋಳಿ ಆಚರಿಸಿ ಸಿಪಿಐ ಉಮೇಶ್ ಕಾಂಬ್ಳೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಆಲೋಚನೆ ಬೆಳೆಯಲು ವಿಜ್ಞಾನ ವಸ್ತು ಪ್ರದರ್ಶನಗಳು ಸಹಕಾರಿ ಅಜಿತ್ ಕುಮಾರ್ ಅಂಗಡಿ. ಎಸ್ಎಸ್ಎಲ್ಸಿ ಗೆಳೆಯರ ಬಳಗದ 5ನೇ ವರ್ಷದ ಸ್ನೇಹ ಸಮ್ಮಿಲನ. ಗುರುಗಳ ಕೈಯಲ್ಲಿ ಚಾಟಿ ಏಟು ತಿಂದು ಹಳೆ ಶಾಲಾ ದಿನಗಳನ್ನು ಮತ್ತೆ ಸಂಭ್ರಮಿಸಿದ ಗೆಳೆಯರು. ಅಕ್ರಮ ಮರಳು ತಡೆಯಲು ಹೋದ ಪೊಲೀಸ್ ಪೇದೆ ಮೇಲೆ ಹಲ್ಲೆ. ಇಬ್ಬರು ಮರಳು ದಂಧೆಕೋರರ ಬಂಧನ. ಮತ್ತು ಎಪಿಎಂಸಿ ಅಧಿಕಾರಿಗಳ ದಾಳಿ, ಲಾರಿ ವಶಕ್ಕೆ. ವಾರ್ತೆಗಳನ್ನು ಪ್ರದರ್ಶಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.